ನೆಕ್ಸ್ಟ್ ಮುಳಬಾಗಿಲಲ್ಲಿ ಎಮ್.ಎಲ್.ಎ ಗೆದ್ಕೊಂಬ ಅಂತ ಹೇಳ್ರಿ. ಯಾರಿಗೆ? ಸಮೃದ್ಧಿ ಮಂಜುಗೆ ರೆಸ್ಪೆಕ್ಟ್ ಆಗಿ ಗೌರವವಾಗಿ ಒಂದು ಸಾರಿ ಎಮ್.ಎಲ್.ಎ ಅವರೇ. ಕ್ಷೇತ್ರ ಡೆವಲಪ್ಮೆಂಟ್ಸ್ ಬಗ್ಗೆ ಯೋಚನೆ ಮಾಡಬೇಕು, ಎಲ್ಲರನ್ನ ವಿಶ್ವಾಸ ತಗೊಬೇಕು, ಮುಖ್ಯಮಂತ್ರಿ ವಿಶ್ವಾಸ ತಗೊಬೇಕು. ಫಸ್ಟ್ ಟೈಮ್ ಎಮ್.ಎಲ್.ಎ ಆಗಿದ್ದೀನಪ್ಪ ಅಂತ. ನಾನು ಕೂಡ ಫಸ್ಟ್ ಟೈಮ್ ಎಮ್.ಎಲ್.ಎ ಆಗಿದ್ದಾಗ 1.25 ವರ್ಷ ಮೈತ್ರಿ ಸರ್ಕಾರ ಆಯಿತು. ಕುಮಾರಸ್ವಾಮಿ ಅವ್ರನ್ನ ವಿಶ್ವಾಸ ತಗೊಂಡೆ, ಕುಮಾರಸ್ವಾಮಿ ಅವ್ರನ್ನ ವಿಶ್ವಾಸ ತಗೊಂಡೆ. ಮತ್ತೆ ಯಡಿಯೂರಪ್ಪನ ಬಿಜೆಪಿ ಮುಖ್ಯಮಂತ್ರಿ ಆದರು. ಅವ್ರ ಮನೆಗೆ ಹೋಗಿ ಕಾಲಿಟ್ಕೊಂಡೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ತರೋಕ್ಕೆ ಸಹಕಾರ ತಗೊಂತ ಇದ್ದೆ. ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದರು. ಅವತ್ತು ಕೂಡ ನಾನು ಬೊಮ್ಮಾಯಿ ಅವ್ರ ಮನೆಗಳಿಗೆ ಹೋಗಿ ಅವ್ರ ಆಫೀಸಿಗೆ ಹೋಗಿ ಕಾಲಿಟ್ಕೊಂಡು ನಮ್ಮ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ಸ್ಗೆ ಅವಕಾಶ ತಗೊಂತ ಇದ್ದೆ. ಒಂದಿನ ನಾನು ಈ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇರಲಿಲ್ಲ. ಇನ್ನೂ ಅಷ್ಟು ದೊಡ್ಡ ಲೀಡರ್ ಅಲ್ಲ, ಒಂದೊಂದು ಸಾರಿ ಎಮ್.ಎಲ್.ಎಗಳಾಗಿರೋರು. ಡಿ.ಕೆ. ಶಿವಕುಮಾರ್ ಮೇಲೆ ಮತ್ತೆ ಸಿದ್ದರಾಮಯ್ಯ ಅವರಲ್ಲೇ ಕೌಂಟರ್ ಮಾಡೋಷ್ಟು ದೊಡ್ಡ ಲೀಡರ್ಗಳು ಸಮೃದ್ಧಿ ಮಂಜು ಅಲ್ಲ. ಪಾಪ ಏನೋ ಒಂದು ಮುಳಬಾಗಿಲಲ್ಲಿ ಒಂದು ಸಾರಿ ಅವಕಾಶ ಮಾಡಿಕೊಟ್ಟವ್ರೆ ಎಮ್.ಎಲ್.ಎ ಆಗಿ ಆಗುವಂತ. ಅಲ್ಲಿನ ಲೋಕಲ್ ಲೀಡರ್ಗಳನ್ನ ವಿಶ್ವಾಸ ತಗೊಂಡು ಡೆವಲಪ್ಮೆಂಟ್ಸ್ಗೆ ಆದಷ್ಟು ಕೂಡ ಸಹಕಾರವನ್ನು ತಗೊಂಡು ಆ ಕ್ಷೇತ್ರನ ಉಳಿಸ್ಕೊಡೋದು ಬಿಟ್ಬಿಟ್ಟು ಭವಿಷ್ಯ ಹೇಳೋಷ್ಟು ಸರ್ಕಾರ ಕಿತ್ತಾಕೋಷ್ಟು ದೊಡ್ಡ ಲೀಡ್ರು ಸಮೃದ್ಧಿ ಮಂಜು ಅಲ್ಲ. ನನಗೂ ಕೂಡ ಸ್ನೇಹಿತ, ಆದರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಅಲ್ಲ. ವಂಶೋದಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕೋಲಾರ. ಇಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಕಾಯಿಲೆಗಳಿಗೆ ಪರಿಹಾರ ಸಿಗುತ್ತದೆ. ಮೊಣಕಾಲು ನೋವು, ಬೆನ್ನು ನೋವು, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆ, ಜಾಯಿಂಟ್ ರೀಪ್ಲೇಸ್ಮೆಂಟ್ ರೀತಿಯ ಎಲ್ಲಾ ಮೂಳೆ ಸಂಬಂಧಿ ಚಿಕಿತ್ಸೆಗಳಿಗಾಗಿ ಸಂಪರ್ಕಿಸಿ 7270727770 ವಂಶೋದಯ ಆಸ್ಪತ್ರೆ ಕೋಲಾರ. ಆಯ್ತು, ಅವ್ರು NDA ಲೀಡರ್ಗೆ ಹೇಳಲೇಬೇಕಲ್ಲ. ನಾನು ಕಾಂಗ್ರೆಸ್ ಪಾರ್ಟಿ ಲೀಡ್ರು, 28 ನಮ್ಮದೇ ಸರ್ಕಾರ ಬರ್ತದೆ ನಾನು ಹೇಳ್ತೀನಲ್ಲ, ಅವ್ರು ಹೇಳ್ಕೊಳ್ಳಿ. ಆದರೆ ಟೀಕೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ಅದು ಕರೆಕ್ಟ್ ಅಲ್ಲ. ಸರ್ಕಾರ ಬಿದ್ದೋಗ್ತದೆ ಅಂತ ಹೇಳಿದ್ರಲ್ಲ, ಅದು ಕರೆಕ್ಟ್ ಅಲ್ಲ. ಆಯಿತು, ಚಾಲೆಂಜ್ ಮಾಡಪ್ಪ. ಸರ್ಕಾರ ಬಿದ್ದೋದ್ರೆ ನಾನು M.L.A ಎಲೆಕ್ಷನ್ ಇಲ್ಲಲ್ಲ, ಇಲ್ಲಿ ಮಾಲೂರಲ್ಲಿ ಸರ್ಕಾರ ಬೀಳಲಿಲ್ಲ, ನೀನು ಮುಳಬಾಗಿಲಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಎಲ್ಲೂ ಕ್ಯಾಂಡಿಡೇಟ್ ಹಾಕ್ಕೊಡ್ದು. ನಿಮ್ಮ ಮುಖಾಂತರ ನಾನೊಂದು ಸವಾಲು ಹಾಕ್ತೀನಿ, ಕೇಳಿ ಹೇಳ್ರಿ ನನಗೆ. ನೋಡ್ರಿ, ಇರೋದ್ರಲ್ಲಿ ಪಾಪ ಈಗ SP ತುಂಬ ಸ್ಟ್ರಿಕ್ಟಾಗಿ ಕೆಲಸ ಮಾಡ್ತಾ ಇದೆ. ಬೆಟರ್ ನಾವು ಜನಪ್ರತಿನಿಧಿಗಳು ಒಳ್ಳೆ ಕೆಲಸ ಮಾಡುವಂಥ ಅಧಿಕಾರಿಗಳನ್ನು ನಾವು ಮನಸ್ಸಿಗೆ ಬಂದಾಗ ಏನೋ ಜನಗಳ ಮುಂದೆ ಜನರು ತೆಗಲಿಕ್ಕಾಗಿ ಮಾತಾಡೋಕೆ ಹೋದರೆ ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇರ್ತಾರೆ ಯಾರು ಜನ. ಸರಿ ಇಲ್ಲ ಅಂದ್ರೆ ನಾವೆಲ್ಲ ಸೇರಿ ಪಕ್ಷ ಪಾರ್ಟಿ ಬಿಟ್ಟು ಸರಿ ಇಲ್ಲ ನಾನು ಅಧಿಕಾರಿಗಳನ್ನ ಒಪ್ಕೋತೀವಿ. ನಾವು ಸರಿ ಇರೋ ಅಧಿಕಾರಿಗಳನ್ನ, ಒಳ್ಳೆ ಕೆಲಸ ಮಾಡ್ತಾರೋ ಅಧಿಕಾರಿಗಳನ್ನ ಈ ಥರ ಹೇಳಿದಾಗ ನಾವು ಅದು ಸರಿ ಅಂತ ಹೇಳೋಕ್ಕಾಗಲ್ಲ.